ದಾಯಾದಿಗಳ ಕಲಹಕ್ಕೆ ಕಟಾವುಗೆ ಬಂದಿದ್ದ ರಾಗಿಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯಲ್ಲಿ ಯಡೇಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ರೈತ ಮಂಜುನಾಥ್ ರಾಗಿ ಹೊಲಕ್ಕೆ ಬೆಂಕಿ ಬಿದ್ದಿದ್ದು ಯಡೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 97ರಲ್ಲಿ ಘಟನೆ ನಡೆದಿದೆ. ಸುಮಾರು 1 ಎಕರೆ 20 ಕುಂಟೆ ರಾಗಿ ಹೊಲ ಇದ್ದು ತಿನ್ನುವ ಅನ್ನಕ್ಕೆ ಬೆಂಕಿ ಇಟ್ಟ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತ ಮಂಜುನಾಥ್. ಮತ್ತೊಂದು ಕಡೆ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಸೋಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬಂದವ್ರೇನೆ ಎಲ್ಲ ನೋಡಿ ಎಲ್ಲ ಬೈಲೆಲ್ಲ ಇದು ಮಾಡ್ಬಿಟ್ಟು ಎಲ್ಲ ಬೆಂಕಿ ಇಟ್ಬಿಟ್ಟು ಹೊಟ್ಟೆವ್ರಿಗೆ ಬೇಕು ಅಂದ್ಬಿಟ್ಟು ಮಾಡ್ಬಿಟ್ಟಾನೆ ಅಂತ ಅವನಿಗೆ ತೊಂದರೆ ಕೊಡಬೇಕು ಅಂದ್ಬಿಟ್ಟು ಈ ಥರ ಮಾಡ್ಬಿಟ್ಟು ಎಲ್ಲ ನಮ್ಗೆ ಅನ್ಯಾಯ ಮಾಡ್ಬಿಟ್ಟಾನೆ. ಇಲ್ಲ ಲಕ್ಷಾಂತರ ರೂಪಾಯಿ ಲಾಸ್ ಆಗ್ಬಿಟ್ಟಾರೆ. ಹಿಂಗೆ ಬೆಳೆಗಳೆಲ್ಲ ಅನ್ಯಾಯ ಮಾಡಿದ್ರೆ ಈ ಥರ ದನ ತಿನ್ನೋ ಅವರು ತಿಂದಿಲ್ಲ, ನಾವು ತಿನ್ನೋಕ್ಬಿಟ್ಟಿಲ್ಲ. ಈ ಥರ ನಮ್ಗೆ ತೊಂದರೆ ಕೊಟ್ಟು ಬೇಕು ಅಂತದ್ದು ಯಾರೋ ಇದು ಕಿಡಿಗೇಡಿಗಳು ಈ ಥರ ನಮ್ಗೆ ಅನ್ಯಾಯ ಮಾಡಿ ಈ ಥರ ನಮ್ಮ ಬೆಳೆ ಎಲ್ಲ ನಾಶ ಮಾಡಿ ನಮ್ಗೆ ತಿನ್ನೋ ಅನ್ನನ ಮಣ್ಣು ಮಾಡಿಬಿಟ್ಟಾರೆ. ದನಿಗೆ ಮೇವಿಲ್ಲ, ಇದು ಮಾಡಿಲ್ಲ. ನಮ್ಮ ಮಕ್ಕಳು ಮರಿಗೆ ಈಗ ವಿಷ ಕೊಡಬೇಕು ಪರಡಾಲ್ತ ನಮ್ಗೆ ಆ ಥರ ಮಾಡ್ಬಿಟ್ಟಾರೆ. ಈ ನೋಡಿ ಹಿಂಗೆಲ್ಲ ಯಾರು ಅಂತ ಇದೆ ಆಗಿದೆ ಇದು ಅಂತೇನೆ ತಿನ್ನೋ ಅನ್ನ. ಈ ಥರ ನಮ್ಗೆ ರೈತರುಗಳು ನಾವು ಈ ಥರ ಅನ್ನನ ಈ ಥರ ಬೆಂಕಿಗೆ ಸುಟ್ಟರೆ ನಾವು ಎತ್ತಾಯಿ ಬೆಂಕಿಗೆ ತಂದು ಈ ಥರ ಮಾಡಿ ಸರ್ಕಾರದಿಂದ ನಮ್ಗೆ ಯಾವುದೇ ಇದು ಕೊಡಲ್ಲ. ಎಲ್ಲ ಇದ್ರದ್ದು ಮಾತಾಡ್ತಾರೆ ಜನ ಕೇಳಿರಿ. ಯಾರೆಲ್ಲ ಅವ್ರವರು ಇದು ಮಾಡ್ತಾರೆ. ಹಂಗೆ ನಾವು ಬಡವರು ಬಗ್ಗರಿಗೆ ಯಾರೂ ನಮಗೆ ರಕ್ಷಣೆ ಕೊಡ್ತಾ ಇಲ್ಲ. ಎಲ್ಲ ಸ್ಟೇಷನ್ಗೆ ಹೋದ್ರೂ ಅವ್ರ ಕಡೆ ಮಾತಾಡ್ತಾರೆ. ಎಲ್ಲ ಇದು ಒಬ್ಬರು ನಮಗೆ ಇದು ಮಾಡ್ತಾರೆ, ರಕ್ಷಣೆ ಕೊಡ್ತಾಯಿಲ್ಲ. ನಮಗೆ ತಿನ್ನೋಣ ಈ ಥರ ಮಣ್ಣು ಮಾಡಿದ್ದಾರೆ. ಪೂರ್ತಿ ಎಲ್ಲ ಬಂದೋಗ್ಬಿಟ್ಟಿದೆ. ನೋಡ್ರೆ ಕಣ್ಣ ನೀರು ಬರ್ತದೆ. ಇಲ್ಲಿ ಬಂದರೆ ತಿನ್ನೋ ಅನ್ನ ಮಣ್ಣು ಆಗ್ಬಿಡ್ತಾಯಿಲ್ಲ ಅಂದ್ಬಿಟ್ಟು ಇದು ಊಟ ಮಾಡಿದ್ರೆ ಬಗ್ಗಂದು ಹೋಗ್ತದೆ. ಆ ಥರ ಆಗ್ತದೆ. ಹಂಗೆ ಅನ್ನ ಹೊಟ್ಟುರಿತದೆ. ಇಲ್ಲಿ ಬಂದರೆ ಏನು ಮಾಡೋದು? ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ, ಆಗ್ಲೊತ್ತು ಈ ಥರ ಇದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಂಗೆ ಇಲ್ಲ, ಇದ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಕ್ರಮ ಜರುಗಿಸ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಸರ್, ಇದು ಬೆಳೆ ಎಷ್ಟು ಎಕರೆಯಲ್ಲಿತ್ತು? ಇದು 4 ಎಕರೆ 37 ಕುಂಟೆ ಬೆಳೆ ಜಮೀನು. ಇದರಲ್ಲಿ ನಾನು 1 ಎಕರೆ 20 ಕುಂಟೆ 26 ಕುಂಟೆ ಬೆಳೆ ಬೆಳೆದಿದ್ದೆ. ನಾನು 1 ಎಕರೆ 20 ಕುಂಟೆನೂ ರಾಗಿ ಹಾಕಿದ್ದೆ. 21 ಎಕರೆ 26 ಕುಂಟೆನೂ ರಾಗಿ ಹಾಕಿದ್ದೆ. ಈ ಬೆಂಕಿ ಎಲ್ಲ ಎಲ್ಲ ಪೂರ್ತಿ ಆವತ್ತಿ ಆಗ್ಬಿಡೋದು. ಏನು ಉಳಿದಿಲ್ಲ. ಏನು ಉಳಿದಿಲ್ಲ. ಎಲ್ಲ ಒಟ್ಟಾಗಿ ಅವರೇ ತಿಂದಿದ್ರು. ನಮ್ಮ ಅಂತಂದಿರೋ ತಿಂದಿದ್ರು. ನಮ್ಗೆ ಹೊಟ್ಟೆ ತಿರ್ಲಿಲ್ಲ. ಈ ಥರ ಬಿಗ್ಗಿ ಇಕ್ಸ್ಬಿಟ್ಟು ನನ್ನ ಮೇಲೆ ತಿರ್ಗಾ ಕಂಪ್ಲೇಂಟ್ ಕೊಟ್ಟು ನಾನು ಬಡವ ಅಂತ ಅಂದ್ಬಿಟ್ಟು ಎಲ್ಲ ಇದನ್ನ ರಾಜಕೀಯದವ್ರನ್ನ ಇದು ಮಾಡ್ಕೊಂಡು ಈ ಥರ ದೌರ್ಜನ್ಯ ಕೊಡ್ತಾ ಇದ್ದಾರೆ. ಈ ಥರ ದೌರ್ಜನ್ಯ ಮಾಡಿ ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ. ಇದ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ಬೇಕು ಅಂತ ನಾವು ತಮ್ಮಲ್ಲಿ ಇದನ್ನು ಪೇಪರ್ನವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ನಾವು ವಿಷ ಕೊಡಬೇಕು ಅಷ್ಟೇ, ಇನ್ನೇನು ಮಾತಾಡಲ್ಲ. ಹಿಂಗೆ ಥರ ಹಿಂಗೆ ಮಾಡಿಬಿಟ್ರೆ ವಿಷ ಕೊಡಬೇಕು. ಅಲ್ಲಿ ಮನೆ ತಲೂ ನಿಮ್ದಿಲ್ಲ, ಇಲ್ಲೂ ನಿಮ್ದಿಲ್ಲ. ತಿನ್ನೋ ಅನ್ನಕ್ಕೆ ಈ ಥರ ಮಾಡಿಬಿಟ್ಟಿದ್ದಾರೆ. ಅವರೇ ತಿಂದಿದ್ರು ನಾವೇನು ನಾವು ಇರ್ತಿಲ್ಲ. ಈ ಥರ ನಂಗೆ ಅನ್ಯಾಯ ಮಾಡಿ ಈ ಥರ ನಾನು ನೋಡ್ರೆ ಇದು ಅನ್ನಿಸ್ತದೆ. ಹಂಗೆ ಇದನ್ನು ವಿಷ ಕೊಡಬೇಕು ಆ ಸ್ಥಿತಿ ತಂದುಬಿಟ್ಟವ್ರು ನಮಗೆ. ಆ ಥರ ಹಂಗೆ ಹೊರಟದೆ. ಹಂಗೆ ಬೆಳೆ ಈ ಥರ ಅನ್ಯಾಯ ಮಾಡಿದ್ದಾರೆ, ಈ ಥರ ಹಾಳು ಮಾಡಿದ್ದಾರೆ. ನಾವು ಇದನ್ನು ಬಿಟ್ಟರೆ ನಮಗೇನು ಇದಿರಲ್ಲ. ನಮ್ಮ ಬೆಳೆ ಬೆಳೆದಿದ್ದು ಈಗ ಇದನ್ನೇ ನಂಬ್ಕೊಂಡು ಕೂತಿದ್ದೆ ನಾವು. ಈಗ ನಾವು ಇವರೇನು ಇದಕ್ಕೆ ಸೂಕ್ತ ಕ್ರಮ ತೆಗೆದು ಮೇಲಧಿಕಾರಿಗಳು ಇದ್ರ ಮೇಲೆ ಕ್ರಮ ಜರುಗಿಸ್ತಿಲ್ಲ ಅಂದರೆ ನಾವು ಇದನ್ನು ಏನಾದರೂ ಮಾಡ್ಕೊಂಡು ನಾವು ಸೂಸೈಡ್ ಮಾಡ್ಕೊಬೇಕು. ಆ ಪರಿಸ್ಥಿತಿ ತಂದುಬಿಡೋರು ನಮಗೆ. ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಎಷ್ಟು ಇದು ಮಾಡೋಣ. ಹಂಗೆ ಇದು ರಾಜಕಾರಣಿಗಳು ಜನಬಲಗಳು ಅವರೆಲ್ಲ ಅತ್ಲೇ ಹೇಳ್ತಾರೆ. ಹಂಗೆ ನಮಗೆಲ್ಲ ಇವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು, ನಮ್ಮ ಮಿನಿಸ್ಟ್ರ್ ಗೊತ್ತು ಅಂತ ಹೇಳ್ತಾರೆ. ಇವರು ಅದ್ರ ಮೇಲೆ ನಮ್ಮ ಸೋಂಪುರ ಮಾಜಿ ಅಧ್ಯಕ್ಷ ಪಂಚಣ್ಣವರು ಅವ್ರ ಕಡೆಗೆ ಬಂದು ಇದು ಮಾಡಿ ಅತ್ಲೇ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಯಾರೂ ಇದು ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲ ಅವ್ರ ಕಡೆಗೆ ಹೇಳ್ತಾರೆ. ದುಡ್ಡಿನವ್ರ ಕಡೆಗೆ ಮಾತಾಡ್ತಾರೆ. ದುಡ್ಡು ಇಲ್ದವ್ರ ಕಡೆಗೆ ಬಡ ರೈತರುಗಳ ಕಡೆಗೆ ಗೋಳು ಕೇಳೋರೇ ಇಲ್ಲ. ಹಂಗಾಗ್ಬಿಡೈತೆ. ಈಗ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಇದನ್ನು ಕ್ರಮ ಜರುಗಿಸ್ತಿಲ್ಲ ಅಂದ್ರೆ ನಾವೇನಾದರೂ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ಹಂಗಾಗಿದೆ. ಇನ್ನೇನು ತಿನ್ನೋ ಅನ್ನಕ್ಕೆ ಮಣ್ಣು ಹಾಕಿ ನಾವಿನ್ನೇನು ಮಾಡೋಣ. ಸರ್, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಮಂಜುನಾಥ ಬಿನ್ ಲೇಟ್ ಗಂಗಯ್ಯ ಅಂತ. ಹಂಗೆ ಯಡೇಹಳ್ಳಿ ಗ್ರಾಮ.